ಗೆಳೆಯರೇ ನಮಸ್ಕಾರ. ನಾವು ಈ ದಿನ ಹೋಗುತ್ತಿರುವ ಸ್ಥಳ ಮಾವನೂರಿನ ಮಲ್ಲಪ್ಪನ ಬೆಟ್ಟ. ಈ ಸ್ಥಳದ ವಿಶೇಷತೆ ಸುತ್ತಲೂ ಹಚ್ಚ ಹಸಿರು, ಸಾಲು ಸಾಲು ವಿಂಡ್ ಫ್ಯಾನ್, ವೃತ್ತಾಕಾರದ ರಸ್ತೆಗಳು ಹಾಗೂ ಮಲ್ಲೇಶ್ವರ ದೇವಸ್ಥಾನ ಮುಂತಾದ ಹಲವಾರು ಸಂಗತಿಗಳನ್ನ ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೇ. ಗೆಳೆಯರೇ, ಮಾವನೂರಿನ ಮಲ್ಲಪ್ಪನ ಬೆಟ್ಟ ಒಂದು ಪ್ರಕೃತಿಯ ಮಡಿದಲ್ಲಿ ಹಾಗೂ ಸುತ್ತಲೂ ದೈತ್ಯಾಕಾರದ ವಿಂಡ್ ಪವರ್ ಉತ್ಪಾದನೆ ಮಾಡುವ, ಅಂದರೆ ಸುಜಲಾನ್ ಕಂಪನಿ ವಿಂಡ್ ಎಲೆಕ್ಟ್ರಿಕಲ್ ಪವರ್ ಉತ್ಪಾದನೆ ಮಾಡುವ ಫ್ಯಾನ್ಗಳ ಮಧ್ಯೆ ಇರುವ, ಸ್ಥಳೀಯವಾಗಿ ಊರಿನ ಜನ ತುಂಬಾ ನಂಬುವ ಮಲ್ಲೇಶ್ವರ ದೇವರು ನೆಲೆಸಿರುವ ಸುಂದರ ದೇವಸ್ಥಾನ ಈ ಬೆಟ್ಟ. ಈ ದೇವಸ್ಥಾನವು ಹಾಸನ ಜಿಲ್ಲೆಯ ಚಿಕ್ಕ ಗ್ರಾಮವಾದ ಬಿಜೆಮಾರನಹಳ್ಳಿಯಲ್ಲಿದೆ. ಇದು ಬೆಂಗಳೂರಿನಿಂದ ಸುಮಾರು 170 ಕಿಲೋಮೀಟರ್, ಹಾಸನದಿಂದ 20 ಕಿಲೋಮೀಟರ್, ಚನ್ನರಾಯಪಟ್ಟಣದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಪಾರ್ವತಿ, ಗಣೇಶ, ವೀರಭದ್ರೇಶ್ವರ ಮತ್ತು ನಾಗೇಶ್ವರರ ಸಣ್ಣ ದೇವಾಲಯಗಳೊಂದಿಗೆ ಶಿವನಿಗೆ ಸಮರ್ಪಿತವಾಗಿದೆ. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಮತ್ತು ದೇವಸ್ಥಾನ ಹತ್ತಿರ ಇರುವ ಗಾಳಿ ಯಂತ್ರಗಳ ನೋಟವು ಕಣ್ಮನ ಸೆಳೆಯುತ್ತದೆ. ಈ ಬೆಟ್ಟದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳನ್ನ ಮಾಡಲಾಗುತ್ತದೆ. ನಾಮಕರಣ, ಮದುವೆ, ಹರಕೆ ಹಾಗೂ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸುತ್ತಲಿನ 10 ಊರಿನ ಭಕ್ತಾದಿಗಳು ಸೇರಿ ಪೂಜಾ ಕಾರ್ಯಕ್ರಮಗಳನ್ನ ನೆರವೇರಿಸುತ್ತಾರೆ. ದೀಪಾವಳಿಯ ದಿನ ಇಲ್ಲಿ ವಿಶೇಷವಾದ ಕರಗ ಜಾತ್ರೆಯನ್ನ ತುಂಬಾ ಶ್ರದ್ಧೆಯಿಂದ ಆಚರಿಸುತ್ತಾರೆ. ಇಲ್ಲಿಯ ಇನ್ನೊಂದು ದೇವರ ಕೃಪೆ, ಮಕ್ಕಳಿಲ್ಲದವರು ಹರಕೆ ಹೊತ್ತು ಇಲ್ಲಿಯ ಕೊಳದಲ್ಲಿ ಹಲವಾರು ವಾರಗಳು ಸ್ನಾನ ಮಾಡಿ ಮಲ್ಲೇಶ್ವರನ ಪೂಜೆ ಮಾಡಿದರೆ ಮಕ್ಕಳ ಫಲವನ್ನ ಕರುಣಿಸುತ್ತಾರೆ. ಹಾಗೂ ಇಲ್ಲಿ ಪ್ರತಿ ಸೋಮವಾರ, ಗುರುವಾರ ದೇವರು ಹೂ ನೀಡುವ ಮೂಲಕ ತಮ್ಮ ಕಾರ್ಯಗಳ ಬಗ್ಗೆ ದೇವರ ಆಶೀರ್ವಾದವನ್ನ ಪಡೆಯಬಹುದು. ಭೇಟಿ ನೀಡಲು ಉತ್ತಮ ಸಮಯ ನವೆಂಬರ್ ಇಂದ ಫೆಬ್ರವರಿ. ಈ ಸಮಯದಲ್ಲಿ ನೀವು ಅತ್ಯುತ್ತಮ ಸೂರ್ಯೋದಯ ವೀಕ್ಷಣೆಯನ್ನ ಪಡೆಯಬಹುದು. ಜುಲೈನಿಂದ ಅಕ್ಟೋಬರ್ನಲ್ಲಿ ಮಾನ್ಸೂನ್ ಅಥವಾ ಮಾನ್ಸೂನ್ ನಂತರ ಎಲ್ಲವೂ ಕೂಡ ತಾಜಾ ಹಸಿರಿನಿಂದ ಕೂಡಿದ್ದು ತಾಪಮಾನವು ಸಾಕಷ್ಟು ತಂಪಾಗಿರುತ್ತದೆ. ದೇವಸ್ಥಾನದ ಆವರಣದಲ್ಲಿ ಸ್ನಾನಗೃಹ, ಅಂಗಡಿ, ಆಹಾರ ಮಳಿಗೆಗಳು ಇಲ್ಲ. ಆದ್ದರಿಂದ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀರಿನ ಬಾಟಲಿಗಳನ್ನ ಒಯ್ಯಿರಿ. ಈ ದೇವಸ್ಥಾನಕ್ಕೆ ಭೇಟಿ ನೀಡಲು ಯಾವುದೇ ಡ್ರೆಸ್ ಕೋಡ್ ಇಲ್ಲದಿದ್ದರೂ ಚಳಿಗಾಲದಲ್ಲಿ ಸೂರ್ಯೋದಯವನ್ನು ನೋಡಲು ನೀವು ಯೋಜಿಸಿದರೆ ಉತ್ತಮ ಜಾಕೆಟ್ ಮತ್ತು ಸ್ಕಾರ್ಫ್ ಅನ್ನ ಒಯ್ಯಿರಿ. ಇದು ಪೂಜಾ ಸ್ಥಳವಾದ್ದರಿಂದ ಸೂಕ್ತವಾದ ಉಡುಗೆಯನ್ನ ಮಾಡಿಕೊಂಡು ಬನ್ನಿ. ಒಟ್ಟಿನಲ್ಲಿ ಹೇಳಬೇಕಾದರೆ ಇಲ್ಲಿ ಪ್ರಕೃತಿಯ ಮಡಿದಲ್ಲಿ ಈ ಸುಂದರ ದೇವಸ್ಥಾನಕ್ಕೆ ಮತ್ತಷ್ಟು ರೋಚಕತೆ ನೀಡುವ ಗಾಳಿ ಯಂತ್ರಗಳ ನೋಟಗಳು ಕಣ್ಮನ ಸೆಳೆಯುತ್ತದೆ. ಇಲ್ಲಿ ರಾತ್ರಿ ಸಮಯದಲ್ಲಿ ಸಂಚರಿಸಲು ಸೂಕ್ತ ಸಮಯವಲ್ಲ ಹಾಗೂ ಯಾವುದೇ ರೀತಿಯ ರಸ್ತೆ ದೀಪಗಳನ್ನು ಹೊಂದಿಲ್ಲ. ಅಸುರಕ್ಷಿತವೆಂದು ಅನಿಸದಿದ್ದರೂ ನೀವು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಈ ಪ್ರದೇಶವನ್ನು ಬಿಟ್ಟರೆ ಒಳ್ಳೆಯದು ಗೆಳೆಯರೇ.